ನಮಸ್ಕಾರ ಇದ್ಯಾರ ನಾವಿವಾಗ ಎಲ್ಲಿ ಬಂದಿವಪ್ಪ ಅಂದ್ರ ಬಾಲ್ಕೋಟ್ ಡಿಸ್ಟಿಕ್ ಬೆಳಗಿ ತಾಲೂಕ್ ಕುಂದರ್ಗಿ ಕ್ಷೇತ್ರಕ್ಕೆ ಬಂದಿವ್ರಿ. ಇಲ್ಲಿ ಯಾಕಪ್ಪ ಅಂದ್ರ ಶ್ರೀ ಭುವನೇಶ್ವರಿ ದೇವಿಯ ದರ್ಶನಕ್ಕೆ ಬಂದಿವ್ರಿ. ನಾವಿವಾಗ ಎಕ್ಸಾಕ್ಟ್ ಆಗಿ ಹೇಳ್ಬೇಕಪ್ಪ ಅಂದ್ರ ಕುಂದರ್ಗಿ ಫಾರೆಸ್ಟ್ ಅಲ್ಲಿ ಇದೇವ್ರಿ. ಯಾಕಪ್ಪ ಅಂದ್ರ ಶ್ರೀ ಭುವನೇಶ್ವರಿ ದೇವಿ ಈ ಫಾರೆಸ್ಟ್ ಅಲ್ಲಿ ನೆಲ್ದಾಳ್ರಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ದೇವಿ ದರ್ಶನ ತಗೊಂಡ್ ಬರ್ರಿ. ನಮಸ್ಕಾರ. ನೀವು ಯಾವ್ರವ್ರಿ? ಶಿರೋಳ್ರಿ. ಈಗ ಇಲ್ಲಿ ಬರಾಕತ್ತೆ ಎಷ್ಟ ದಿವಸ ಆತ್ರಿ ಇಲ್ಲಿ? ಈಗ ನಿಮ್ ಶಿರೋಳ್ ಅನ್ನಂಗ ಆತ್ರಿ ನಿಮ್ ಮೊದಲ್ ತಕ್ರಿ. ಈಗ ನಿಮ್ ಊರಿನ ಜನ ಬರುದ್ ನೋಡಿ ನೀವು ಬಂದಿರ ಅನ್ನಂಗ ಆತ್ರಿ. ಈಗ ಜನರು ಯಾವ ರೀತಿ ಹೇಳ್ತಾರ್ರಿ ದೇವ್ರದ್ರಿ? ಈಗ 5 ವಾರ ಹಿಡ್ದ ಅಂಬ್ಲಿ ಹಸೋದನ್ನಾಗತ್ರಿ. ಯಾವ್ದು ಹೆಂಗ್ರಿ ಏನಾರ ಬೇಡ್ಕೊಂಡಿದ್ರಪ್ಪ ಅಂದ್ರ ಹಸೋದನ್ನಾಗತ್ರಿ. ಅಂದ್ರೆ ಈಗ ನಿಮ್ ಊರಾನವ್ರು ಬಂದವ್ರಿಗೆ ಆರಾಮಾಗಿ ಚೆನ್ನಾಗತ್ರಿ. ಆರಾಮಾಗ್ಯಾರಿ. ಈಗ ಅವ್ರಿಗೆ ಆರಾಮಾಗಿತ್ತು ಅನ್ನೋ ಕಾರಣಕ್ಕಾಗಿ ನೀವು ಬಂದ್ರ ಅನ್ನಂಗಾತ್ರಿ. ನೀವ್ ಏನ್ ಬೇಡ್ಕೊಳಕ್ ಬಂದ್ರಿ? ನೀವು ಶಾಂತ ಮನುಷ್ಯಂದ್ರಿ. ಬಟ್ ದೇವ್ರ ಏನ್ ಒಳ್ಳೇದ್ ಮಾಡ್ಲಿ ಅನ್ನೋ ಕಾರಣಕ್ಕಾಗಿ ಬಟ್ ಬಿಡ್ಕೊಳಕ್ ಬಂದಿರ ಅನ್ನಂಗಾತ್ರಿ. ಇಲ್ಲವ್ರಿ ಶ್ರೀ ತಾಯಿ ಭುವನೇಶ್ವರಿ ದೇವಿ ಆಶೀರ್ವಾದ ತೋರಿ. ನಿಮ್ಗೂ ಎಲ್ಲಾ ತಾಯಿ ಒಳ್ಳೇದ್ ಮಾಡ್ಲಿ, ನಿಮ್ಗೋಟ ಅನುಕೂಲ ಅಲ್ರಿ. ಇಷ್ಟೆಲ್ಲಾ ಮಾಹಿತಿ ಕೊಟ್ಟಿದ್ದಕ್ಕ ಧನ್ಯವಾದ ರೀ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಹಿರಿಯರ. ನಾವ್ ಇವಾಗ ಗುಡಿ ಸನಿಕ್ ಬಂದಿವ್ರಿ. ಈಗ ಗುಡಿ ಸುತ್ತಾಕೊಂಡ್ ಬರ್ರಿ. ಜನ ಸಿಕ್ಕಾಪಟ್ಟೆ ಇರ್ತಿತ್ರಿ. ಈಗ ಜನ ಈಗ ಯಾಕಪ್ಪ ಜಾಸ್ತಿ ಇಲ್ಲ ನೀವು ನೋಡ್ಬೋದು. ಸಿಕ್ಕಾಪಟ್ಟೆ ಜನ ಬರ್ತೈತ್ರಿ. ಇಲ್ಲಿ ಸಿಕ್ಕಾಪಟ್ಟೆ ಜನ ಐತ್ರಿ. ಈಗ ಇವತ್ ಸಾಮಾರ್ ರೀ, ಆದ ಕಾರಣ ಸ್ವಲ್ಪ ಜನ ಆದ್ರೂ ಬರತ್ತತ್ರಿ, ಕಡಿಮೆ ಏನಿಲ್ಲ. ಒಂದ್ ಲೆಕ್ಕನ ಐತ್ರಿ ಜನ ಬರತ್ತಿರ್ತೈತಿ. ಶುಕ್ರವಾರ ದಿವಸ ಭುವನೇಶ್ವರಿ ದೇವಿದ ವಾರ ಇವತ್ತ ಶುಕ್ರವಾರ ದಿವಸ. ಹೀಗಾಗಿ ಜಾಸ್ತಿ ಜನ ಬರ್ತಿರ್ತೈತ್ರಿ. ಇವತ್ ಸಾಮಾರ್ ಐತಪ್ಪ ಅಂದ್ರು ಜನ ಐತ್ರಿ, ಕಂಟಿನ್ಯೂಸ್ ಆಗಿ ಬರತ್ತಿರ್ತೈತ್ರಿ. ಜನ ಏನ್ ಕಡಿಮೆ ಏನಿಲ್ಲ, ಆದ್ರೂ ಶುಕ್ರವಾರ ದಿವಸ ಭಯಂಕರ ಜನ ಇರ್ತೈತ್ರಿ.
ನಮಸ್ಕಾರ ರೀ. ನಮಸ್ಕಾರ. ಈಗ ಶ್ರೀ ಭುವನೇಶ್ವರಿ ದೇವಿದ್ರಿ ಈಗ ದೇವಸ್ಥಾನ ಐತ್ರಿ. ಈಗ ಇನ್ನೊಂದು ನೋಡಿದೀವ್ರಿ ನಾವು. ಈಗ ಇಲ್ಲಿರ್ತಕ್ಕಂಥ ದೇವ್ರು ಯಾವ್ದಂತ ಹೇಳ್ತಾರೆ ಸ್ವಲ್ಪ? ಇದು ಭುವನೇಶ್ವರಿ ರೀ. ಇದು ಅಮ್ಮನವರ ಮೆರವಣಿಗೆ ಆಗುತ್ತೆ ರೀ. ಜಾತ್ರೆ ದಿವಸ ಅಂಬಾರಿ ಮೇಲೆ ಮೆರವಣಿಗೆ ಆಗತ್ತೆ ಅಮ್ಮ. ಈಗ ಸರ್ ಜಾತ್ರೆ ಯಾವ ಸಮಯದಾಗ ಆಗತ್ರಿ? ದೀಪಾವಳಿ ಆದ್ಮೇಲೆ 5 ದಿವಸಕ್ಕೆ. ದೀಪಾವಳಿ ಆದ 5 ದಿವಸಕ್ಕ ಶ್ರೀ ಭುವನೇಶ್ವರಿ ದೇವಿದ ಜಾತ್ರೆ ಮತ್ತು ಅಂಬಾರಿ ಮೆರವಣಿಗೆ ಆಗತ್ರಿ. ಈಗ ಅಂಬಾರಿ ಒಳಗ ಶ್ರೀ ದೇವಿ ಮೂರ್ತಿಯನ್ನ ಇಡತಕ್ಕಂತ ಮೂರ್ತಿ ಅಂದ್ರೆ ಇದ ಸದ್ಯ ಕೇಳಬೇಕಾದ್ರೆ ಈಗ ಜನ ಜಾಸ್ತಿ ಬರ್ತದ ಅಂದಂಗ. ಜನ ಫುಲ್ ಡ್ರೆಸ್ ರೀ. ಗುರುವಾರ ರಾತ್ರಿ 12 ಗಂಟೆಗೆ ಸ್ಟಾರ್ಟ್ ಮಾಡ್ತೀವ್ರಿ ಅಂಬಲಿ ಪ್ರಸಾದ. ಶುಕ್ರವಾರ ರಾತ್ರಿ 9:30 ಮುಗಿತೈತಿ. ಇದು ಯಾವಾಗ ಸ್ಟಾರ್ಟ್ ಆಗತ್ರಿ? ಸಾಯಂಕಾಲ. ಗುರುವಾರ ರಾತ್ರಿ 12 ಗಂಟೆಗೆ. 12 ಗಂಟೆಯಿಂದ ಶುಕ್ರವಾರ ರಾತ್ರಿ 9 ಗಂಟೆಗೆ ಮುಗಿತೈತ್ರಿ. ಅಂದ್ರೆ ಇದು ತುಂಬಾ ಸಮಯ ಬೇಗನೆ ಮಾಡ್ತಾನ ಅಂದಂಗ ಆಯ್ತು ನೀವು. ಬೇಗನೆ ಸ್ಟಾರ್ಟ್ ಅಂದ್ರೆ 12 ಗಂಟೆ ಆದ್ರೆ ಶುಕ್ರವಾರ ಐತಲ್ರಿ. ಈಗ 2 ದಿವಸ ರಾತ್ರಿನ 12 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಈಗ ಜನ ಇಲ್ಲಿ ಜಾಸ್ತಿ ಬರ್ತಿರ್ಬೇಕ್ರಿ. ಜನ ಫುಲ್ ಇಲ್ಲಂದ್ರು 1.5 ಲಕ್ಷ 2.5 ಲಕ್ಷ ಬಂದ್ ಬರತ್ರಿ. ಈ ಸಿಕ್ಕಾಪಟ್ಟಿ ಜನ ಸಿಕ್ಕಾಪಟ್ಟಿ ಜನ ಆಗತ್ರಿ ಹೇಳ್ಬೇಕಂದ್ರ. ಇವೆಲ್ಲ ಇವು ಜನಕ್ ಬಂದಂತ ಜನಕ್ಕೆ ಇಲ್ಲಿ ಉಳ್ಕೊಳಕ್ ಏನಾರ ತಂಗು ಸ್ಥಾನಗಳು ಎಲ್ಲ ವ್ಯವಸ್ಥೆ ಐತೆ. ಅನ್ನಪ್ರಸಾದ ಊಟನೂ ಐತೆ. ಎಲ್ಲ ವ್ಯವಸ್ಥೆ ಐತೆ. ಎಲ್ಲ ತೊಂದ್ರೆ ಇಲ್ಲ. ಈ ಬಂದಂತ ಭಕ್ತರಿಗೆ ಇಲ್ಲಿ ಮಲ್ಕೊಳಕ್ ಎಲ್ಲ ಅನುಕೂಲ ಐತೆ. ಮತ್ತೆ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಐತೆ. ಜನ ಯಾರಾದ್ರೂ ಬರ್ತಕ್ಕಂತ ಭಕ್ತಾದಿಗಳು ಈಗ ಯಾವಾರ ಬಂದ್ರ ಅವ್ರಿಗೆ ಒಳ್ಳೇದೈತ್ರಿ. ಇದು ಮಂಗಳವಾರ ನಾಳೆ ಅಮ್ಮನವರು ಬಂದು ನುಡಿ ಹೇಳ್ತಾರೆ. ಅಮ್ಮನವರ ಬಂದು ನುಡಿ ಹೇಳ್ತಾರೆ. ಶುಕ್ರವಾರ ದಿವಸ ಅಂಬಲಿಯನ್ನು ಹಾಕ್ತಾರೆ. ಶುಕ್ರವಾರ ದಿವಸ ಆಗತ್ರಿ. ಇದು ದೇವಸ್ಥಾನಪ್ಪ ಅಂದ್ರ ಗುರುವಾರ ದಿವಸ ರಾತ್ರಿ 12 ಗಂಟೆಗೆ ಪ್ರಾರಂಭ ಆಗಿದ್ದು ಶುಕ್ರವಾರ ರಾತ್ರಿ 9 ಗಂಟೆಗೆ ಮುಗಿತೈತೆ ಅಂದಾಗ. ಈ ಅಂಬಲಿ ಹಾಕಿಸಿಕೊಳ್ಳುವಂತಹ ಇದ್ರ ಹಿಂದ ಯಾವ್ದ ಉದ್ದೇಶ ಯಾವ್ದ ಐತ್ರಿ ಅಂತ ಹೇಳ್ಬೋದ್ರ? ಏನು ಕಡ್ಡಾಯವಾಗಿ ಏನೂ ಇಲ್ಲ. ಅವ್ರು ಬರೋದಿತ್ತಂದ್ರ ಭಕ್ತಿ ಒಂದ ತಗೊಂಡ್ಬರ್ಬೇಕು. ಈ ಭಕ್ತಿಯಿಂದ ಬರ್ಬೇಕ್ರಿ. ಭಕ್ತಿಯಿಂದ ಬರ್ಬೇಕು. ಈಗ ಅಂಬಲಿ ಹಾಕ್ಸ್ಕೊಳತಕ್ಕಂತ ಉದ್ದೇಶ ಏನ್ರಿ ಇದು? ಅಂಬಲಿ ಅಂದ್ರ ನಿಮ್ದು ಏನ್ರಿ ಆಗಿರ್ತಿಲ್ಲ ಬೇಡಿಕೆಗಳು. ಈ ಬೇಡಿಕೆಗಳು ಅಂತ ಏನಿಲ್ರಿ. ಅಂದ್ರ ಆರಾಮದು ಇದ್ದಿರಲ್ಲ ಅದು ರೀ. ಈ ಅನಾರೋಗ್ಯ ಇರ್ತಕ್ಕಂತ ಯಾರಾದ್ರೂ ಭಕ್ತರು ಬಂದಿದ್ದಾರಪ್ಪ ಅಂದ್ರ ಅದು ಈಗ ಎಷ್ಟು ವಾರ ಹಾಕ್ಸೋಬೋದ್ರಿ ಇದು? ನಿಮ್ ಸಂಕಲ್ಪ, ನಿಮ್ ಭಕ್ತಿ ರೀ ಅದು. ನಾವು ಇಷ್ಟೇ ವಾರ ಬಾತೆ ಕಡ್ಡಾಯವಾಗಿದ್ದಾರೆ. ಈಗ ನಾವಿಲ್ಲಿ ಪ್ರತಿಯೊಂದ್ ಸಾರಿ ಬಂದಾಗಲೂ ಅಂಬಲಿ ಹಾಕ್ಸ್ಕೊಂಡ್ ಹೋದ್ರಪ್ಪ ಅಂದ್ರ ಅದ ಶ್ರೀ ತಾಯಿ ಅಮ್ಮನವರ ಆಶೀರ್ವಾದ ನಮ್ಗೆ ಹಿಂದೆ ಇರ್ತೈತೆ ಅಂದಂಗ ಆಯ್ತ್ರಿ. ಆಯ್ತು. ಈಗ ನಮ್ಗ ಅನಾರೋಗ್ಯತೆಯಿಂದ ಬಳಸ್ತಕ್ಕಂತ ಭಕ್ತರು ಯಾರಾದ್ರೂ ಇಲ್ಲಿ ಬಂದು ಅಂಬಲಿ ಹಾಕ್ಸ್ಕೊಂಡ್ರಪ್ಪ ಅಂದ್ರ ಅವ್ರಿಗೆ ಅನಾರೋಗ್ಯದಿಂದ ಮುಕ್ತಿ ಹೊಂತಾರ ಆಗತ್ತೆ. ಇದು ತಾಯಿ ಪವಾಡ ರೀ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಸರ್ ತಮಗೆ ಧನ್ಯವಾದ. ನಮಸ್ಕಾರ. ಅಲ್ಲಿ ಅಮ್ಮನವರು ಇರೋದು ಹುತ್ತಿನಲ್ಲಿ ಇದ್ದಾರೆ. ಅಲ್ಲಿ ನೋಡ್ಬಿಟ್ರಿ ಅಮ್ಮಂದ ಹುತ್ತಿನವರ ಅದಾರ ಸರ್ ಜೀವಂತವಾಗಿ ಕೂತಿದ್ದಾರೆ. ಶ್ರೀ ಭುವನೇಶ್ವರಿ ತಾಯಿಯ ಜೀವಂತ ಪ್ರಾಣ ಪ್ರತಿಷ್ಠಾನ ಯಾವ್ದಪ್ಪ ಅಂದ್ರ ಹುತ್ತಿನೊಳಗ ಐತೆ. ಹುತ್ತಿನೊಳಗ ತಾಯಿ ಶ್ರೀ ಭುವನೇಶ್ವರಿ ದೇವಿ ನೆಲೆಸಾಳ. ಇದ್ರ ಹಿಂದೆಲೆ ಏನಾದ್ರು ನಿಮ್ಗೆ ಗೊತ್ತೈತೆ? ತಾಯಿ ಭುವನೇಶ್ವರಿ ದೇವಿ ನೆಲೆಸಿರತಕ್ಕಂತ ಹಿನ್ನೆಲೆ ಏನಾದ್ರು ಎಲ್ಲ ಗೊತ್ತೈತಿ. ಇದ ಯಾವ ರೀತಿ ಅದ ತಾಯಿ ಉದ್ಭವ ಆಗ್ಯವ್ರಿ? ನಮ್ಮನ್ನು ಲಕ್ಷ್ಮಣ ಅವರ ನಮ್ಮ ಅಣ್ಣನ ಆಗಣಂತ ನಮ್ಮ ಅಣ್ಣ ಆಗ್ಬೇಕ್ರಿ. ಅವ್ನ ಲಕ್ಷ್ಮಣನ ಸಣ್ಣ ಇದ್ದಾಗ ಬಂದಿದ್ದಾಳೆ. ಅಂದ್ರೆ ನಿಮ್ಮ ಮಣಿತನದಾಗ ಬಂದಾಳ್ರಿ ತಾಯಿ ಬಂದಿದ್ದಾರೆ. ಅವ್ರು ಹೇಳುತ್ತಿ ಮಾಡ್ತಿದ್ರು ಅಂದಂಗ ಆಯ್ತು. ಅವ್ರು ಎಷ್ಟನೇ ಇಸ್ವಿ ಒಳಗೆ? 2003. 2003ರಲ್ಲಿ ಸ್ಥಾಪನೆ ಆಗ್ಯಾಳ್ರಿ. ಇಲ್ಲಿ ನೀವಾಗಿ ಬಂದ ಇಲ್ಲಿ ಶ್ರೀ ದೇವಿಯ ಪ್ರತಿಷ್ಠಾನ ಮಾಡಿದ್ರೆ ಇಲ್ಲ ತಾನಾಗಿ ದೇವಿ ಬಂದು ಅಮ್ಮನವರು ಸ್ಥಾನ ಬಂದ ತಾನ ಇದಾಗಿದ್ದಾರೆ. ಸರ್ ನಿಮ್ದು ಪ್ರಾಪರ್ ಆಗಿ ಊರು ಯಾವ್ದ್ರಿ? ಸಿರುಗುಪ್ಪಿ. ನಿಮ್ಮ ಅಣ್ಣನವರ ಮೇಲೆ ಶ್ರೀ ಭುವನೇಶ್ವರಿ ದೇವಿ ಬಂದು ಇಲ್ಲಿ ನನ್ನ ಮೂರ್ತಿ ಪ್ರಾಣ ಪ್ರತಿಷ್ಠಾನ ಇಲ್ಲಿ ಮಾಡತ್ ಹೇಳಿ ಆಜ್ಞೆ ಮಾಡಿದ ಕಾರಣ 5 ಹುತ್ತು ಯಾವ ಹುತ್ತಿನಲ್ಲಿ ದೀಪ್ ಕಾಣ್ತಲ್ಲ ಆ ದೀಪ್ ನಲ್ಲಿ ನಾನು ಮಾಡತ್ತೆ ಇದಾಡ್ರಿ. 5 ಹುತ್ತು ಅದಾವ್ರಿ. 1 2 3 4 5 ಹುತ್ತು ಅದಾವ್ರಿ. ಯಾವ ಹುತ್ತಿನಾಗ ಕಾಣ್ತ ದೀಪ ಅಲ್ಲೇ ನಾನು ಇದು ಮಾಡಲ್ಲಿ ಈ ಹುತ್ತಿನಾಗ ದೀಪ್ ಕಾಣೈತಿ. ಅಂದ್ರೆ ಶ್ರೀ ಭುವನೇಶ್ವರಿ ದೇವಿ ಹೇಳಿದ ಪ್ರಕಾರ ಈ ದೇವಿಯ ಹಿಂದಗಡೆ ಇರತಕ್ಕಂತಹ ಆ ಹುತ್ತದಲ್ಲಿ ದೀಪ ಪ್ರಕಾಶಮಾನವಾಗೈತ್ರಿ. ಆದ ಕಾರಣ ದೇವಿಯ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾನ ಮಾಡಿರ್ತಾರೆ. ಇಲ್ಲಿ ಬರ್ತಕ್ಕಂತಹ ಜನಗಳಿಗೆ ಇದೊಂದು ಭಕ್ತಿಯಿಂದ ಬಂದಂತ ಜನಗಳಿಗೆ ಒಂದು ಒಳ್ಳೇದಾಗತ್ರಿ. ಇಲ್ಲಿ ಒಳ್ಳೇದಾಗತ್ತೆ.
ಅಮ್ಮನವ್ರ ಆಶೀರ್ವಾದ ಮಾಡಿದ್ರೆ ಮುಗಿತ್ರಿ. ಈ ಇಬ್ಬರಾಗಿ ಸರ್ ನಾವು ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಬಂದಿದ್ವಿ ರೀ. ಇಲ್ಲಿ ಏನು ಈಗ ಯೂಟ್ಯೂಬ್ ಅಲ್ಲಿ ಈಗೆಲ್ಲ ಹೊರಗಿನ ಕಾಣ್ತೀರಿ. ಒಂದ್ ವರ್ಷನಾಗ ಇದು ಒಂದ್ ಸ್ವಲ್ಪ ಡೆವಲಪ್ಮೆಂಟ್. ನಾವೀಗ ಕಳೆದ 1 ವರ್ಷದ ಹಿಂದೆ 2 ವರ್ಷದ ಹಿಂದೆ ಬಂದಿದ್ದೀವಿ ರೀ ಇಲ್ಲಿ. ಇಲ್ಲೆಲ್ಲ ಗುಂಡುಗಲ್ಲು ಎಲ್ಲ ಇತ್ತು ಇಲ್ಲಿ ಬಂದಂತ ನೋಡಿದ ಸಮಯದಾಗ ನಾವು. ಹೌದ್ರಿ. ಈಗೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈಗೆಲ್ಲ. ಹೌದು, ಎಲ್ಲ ನಿಮ್ ಗುಡಿ ಭಕ್ತರದೇ ಇದು. ಇಲ್ಲಿ ಭಕ್ತಾದಿಗಳು ಕೊಟ್ಟಂತಹ ಎಲ್ಲ ಕಾಣಿಕೆಯಿಂದ ಭಕ್ತರದೇ ಎಲ್ಲ ಕೆಲಸಗಳು ನಡೆದಾಗೈತ್ರಿ. ಎಲ್ಲ ಭಕ್ತರದೇ ಇದು. ಇವಾಗ ತಾಯಿ ಭುವನೇಶ್ವರಿ ದೇವಿಗೆ ಯಾರ ದೇವರನ್ನ ಹೇಳಾರಿಕೆ ಮಾಡ್ತಾರೆ? ಲಕ್ಷ್ಮಣ್ ಗುರುಗಳು ಮತ್ತು ಇವರು ಲಕ್ಷ್ಮಣ್ ಗುರುಗಳು ಹೇಳ್ತಾರೆ. ಅವ್ರ ಸ್ವತಃ ನಿಮ್ಮ ಅಣ್ಣವರ ನಮ್ ದೊಡ್ಡಪ್ಪನ ಮಗ. ಇಲ್ಲಿ ತಾವು ಕೂಡ ಇಲ್ಲಿ ಸದಾಕಾಲ ಸೇವಾ ಮಾಡ್ತೀವಿ. ಸೇವೆ ಮಾಡ್ತಾರ ಅನ್ನಂಗಾಯ್ತ್ರಿ. ಸೇವಾ ಮಾಡ್ತೀವಿ. ಇದು ನೀವು ಮಾಡ್ತಕ್ಕಂತ ಒಂದು ಪುಣ್ಯದ ಕಾರ್ಯ ರೀ. ಅವ್ರ ಸೇವಾ ಮಾಡ್ತೀವಿ. ಇದು ಅಮ್ಮನವ್ರು ನಿಲ್ಸಿದ ಸಮಯದಾಗ ಆ ಹುತ್ತು ಮಾತ್ರ ಐತ್ರಿ. ಹೌದ್ರಿ. ಇದು 2002 ಇಸ್ವಿಯಾಗ್ರಿ. 2003ರಲ್ಲಿ 2003ರಾಗ್ರಿ. ಇದು ಬರೀ ಹುತ್ತದ ಮಾತ್ರ ಐತ್ರಿ. ಈ ಹುತ್ತದಲ್ಲಿ ಪ್ರಕಾಶಮಾನ ದೀಪ ಹಚ್ಚಿದಾಗ ದೀಪಗಳಲ್ಲಿ ಅಮ್ಮನವರು ಪಂಚ ಹುತ್ತದಲ್ಲಿ ಇರ್ತೀನಿ ನಾನು. 5 ಹುತ್ತಿನಲ್ಲಿ ಯಾವ ಕಾಣ್ತದಲ್ಲ ಆ ಹುತ್ತಿನಲ್ಲಿ ನಾನು ದೀಪ ಕಂಡಿರ್ತಲ್ಲ ಅಲ್ಲೇ ನಾನು ಮೋತಿ ಇದನ್ನ ಮಾಡದಂತೆ ಆ ದೀಪ ಕಾಣಿತ್ರಿ ಅಲ್ಲಿ ಹುತ್ತದಲ್ಲಿ. ಅದೇ ಹುತ್ತಿನಲ್ಲಿ ಜೀವಂತ ಆಗಿ ಕೂತಿದ್ದಾಳ್ರಿ ಅಮ್ಮ ಅವ್ರು. 5 ಹುತ್ತುಗಳಲ್ಲಿ 1 ಹುತ್ತುಗಳಲ್ಲಿ ತಾಯಿ ಭುವನೇಶ್ವರಿ ದೇವಿ ನಿಲ್ಸ್ಯಾಳ್ರಿ ಅನ್ನಂಗಾಯ್ತ್ರಿ. ಈಗ 2003ನೇ ಇಸ್ವಿ ಒಳಗೆ ಇದು ಗುಡಿ ಪಡಿ ಏನು ಇದ್ದಿತ್ತಲ್ರಿ? ಏನು ಇದ್ದಿದ್ದಿಲ್ಲ. ಇದ ಕಾರ್ಯ ಯಾವಾಗ ಪ್ರಾರಂಭ ಆಯ್ತ್ರಿ? ಇದು ಗುಡಿ ಕಾರ್ಯ ಇದು 2010ರಲ್ಲಿ ಸ್ಟಾರ್ಟ್ ಆಗೈತ್ರಿ. ಇದು ಫಸ್ಟ್ ಹಳಿ ಮೂಲ ಅಲ್ಲೇ ಐತ್ರಿ. ಅಲ್ಲಿಂದ ರೀ ಅಮ್ಮ ಇಲ್ಲಿ ಬಂದಿದ್ದಾರೆ. ಈ ಹುತ್ತದಲ್ಲಿ ನಿಲ್ಸಿದ ಕಾರಣ ಇಲ್ಲಿ ಗುಡಿ ಪ್ರಾರಂಭ ಮಾಡ್ರಿ. ಅಮ್ಮನವ್ರ ಜೀವಂತ ಆಗಿ ಕೂತಿದ್ದಾಳ್ರಿ ಒಳಗಡೆ ಅಮ್ಮನವ್ರಿಗೆ ನಮ್ಮ ಅಣ್ಣ ಹೋಗಿ ಅರಿಶಿನ ಕುಂಕುಮ ಹಚ್ಕೊಡಿ ಅಮ್ಮನವ್ರ ಕಣ್ಣೀರ್ ಐತೈತಿ. ನಿಜ ಸರ್. ಹಾ, ಈಗಲಾದ್ರೂ ಇದು ಐತ್ರಿ. ಹಾ ಐತೆ. ಇದ ಕೆಲವೊಂದಿಷ್ಟು ಜನಗಳಿಗೆ ನಂಬೋದಿಕ್ಕೆ ಸಾಧ್ಯವಾಗ್ತಕ್ಕಂತ ಮಾತುಗಳು ಇವೆಲ್ಲ. ಆದ್ರೂ ತಾಯಿ ಭುವನೇಶ್ವರಿ ದೇವಿಯನ್ನ ನಂಬಿದಂತ ಭಕ್ತರಿಗೆ ಇದು ಸಾಧ್ಯ ರೀ. ಹೌದಲ್ರಿ? ಈ ದಿನ ಇವಾಗಾದ್ರೂ ತಾಯಿ ಭುವನೇಶ್ವರಿ ದೇವಿ ನಿಮ್ಮ ಅಣ್ಣನವರೇ ಪೂಜೆ ಮಾಡ್ತಾರ ಅಂದಾಗ. ಅಣ್ಣನವರ ಪೂಜೆ ಮಾಡ್ತಾರೆ. ಆ ಹುತ್ತದಲ್ಲಿ ಶ್ರೀ ಭುವನೇಶ್ವರಿ ದೇವಿ ಪ್ರತಿಷ್ಠಾನ ಆಗಿದೆ. ಇನ್ನು ನೋಡ್ತಕ್ಕಂಥ ಭಕ್ತರು ಯಾವಾಗ ಬೇಕಾದ್ರೂ ಬರ್ಬೋದ್ರಿ. ಯಾವಾಗ ಬೇಕಾದ್ ಬರ್ಬೋದು, ಎನಿ ಟೈಮ್. ಇವತ್ತು ಸೋಮವಾರ ಐತಪ್ಪ ಅಂದ್ರು ಜನಗಳ ನೋಡ್ಬೇಕ್ರಿ. ನಾವ್ ಬರ್ತಾ ಇರ್ತಕ್ಕಂತ ಸಮಯದೊಳಗ ಜನ ಹೋಗುದು ಬರುದು ಚಾಲ್ತಿ ಐತ್ರಿ. ಏನಾದ್ರು ಶುಕ್ರವಾರ ಬರ್ಬೇಕಾದ್ರೆ ಮಂದಿನ ನೋಡಾಕ್ ಬರ್ಬೇಕ್ರಿ. ಇಲ್ಲಿ ಅಮ್ಮನವ್ರ ದರ್ಶನನ ಆಗೋದಿಲ್ರಿ ಅವತ್ತು. ನಿಜ ಸರ್ ನೀವು ಹೇಳುದು. ನಾವು ಇವಾಗ ನಿಮ್ಗೆ ಹೇಳ್ಬೇಕಂದ್ರ ಇದು 2ನೇ ಸರಿ. ಈಗ ಸುಮಾರು 2 ವರ್ಷಗಳಿಂದ ಬಂದಿದ್ದೇವ್ರಿ ನಾವಿಲ್ಲಿ. ಅವಾಗ ದೇವಿ ಪವಾಡ ಎಲ್ಲ ನೋಡಿದ್ದೇವ್ರಿ. ಈಗ ನೀವು ನಾಳೆ ಶುಕ್ರವಾರ ಬರ್ರಿ ಗೊತ್ತಾಗತ್ರಿ. ಈಗ ಶುಕ್ರವಾರ ಬಂದಿದ್ದೀವಿ ಸರ್. ಒಂದ್ ಸಮಯದೊಳಗ ಜನಸಂಖ್ಯೆ ನೋಡಿ ನಮಗ ಏನ್ ಮಾಡ್ಬೇಕು ಅನ್ನೋ ನಮಗ ತಿಳಿಲಿಲ್ರಿ. ಸುಮಾರು ಸಾಲುಗಳ ಹಚ್ಕೊಂಡು ಗುಡ್ಡದ ಕೆಳಗಡೆಯಿಂದ ಪಾಳೆ ಹಚ್ಕೊಂಡ್ ಬರ್ತಾ ಇದ್ರಿ. ಸುಮಾರು 5-6 ಸಾಲ ಗಂಟ್ಲೆ ಎಲ್ಲ ಜನ. ಹೌದು. ಆದ ನಾವು ಸುಮಾರು ಹೊತ್ತು 2 ಗಂಟೆಗಳ ಕಾಲ ಸಮಯ ತಗೊಂಡು ಪಾಳೆ ಹಚ್ಚಿ ಬಂದು ಶ್ರೀ ದೇವಿಯ ಆಶೀರ್ವಾದ ತಗೊಂಡಿವ್ರಿ.